ಹೇಳಿಮ್ಮ. ಸರ್, ಇವಳಿಗೆ ನಿನ್ನೆಯಿಂದ ಕೆಮ್ಮು ಮತ್ತೆ ಉಸಿರಾಡಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾಳೆ. ಕೆಮ್ತಾನೆ ಇರ್ತಾಳೆ. ಏನಾಗಿದೆ ನೋಡಿ. ಕೂತ್ಕೊಳ್ಳಿಮ್ಮ, ನೋಡೋಣ. ನಿಮ್ಮ ಮಗುಗೆ ವೀಸಿಂಗ್ ಇದೆ. ವೀಸಿಂಗು ಅಸ್ತಮಾ ಲಕ್ಷಣ. ಅಸ್ಮಾನ ಸರ್ ನನ್ನ ಮಗುಗೆ? ಅಸ್ತಮಾ ಅಂದ ತಕ್ಷಣ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಅಸ್ತಮಾ ಅಂದ್ರೆ ಉಸಿರಾಡೋ ಟ್ಯೂಬಲ್ ಆಗೋ ಅಲರ್ಜಿ. ಮೂಗಿನಲ್ಲಿ ಆಗುವ ಅಲರ್ಜಿ ಹಾಗೆ ಉಸಿರಾಡೋ ಟ್ಯೂಬಲ್ ಅಲರ್ಜಿ ಆದ್ರೆ ಅದು ಅಸ್ತಮಾ ಕಾಣಿಸ್ಕೊಳ್ಳುತ್ತೆ. ಈ ಕಾಯಿಲೆಯ ಲಕ್ಷಣಗಳೇನೆಂದ್ರೆ ಕೆಮ್ಮು ಬರೋದು ರಾತ್ರಿ ಹೊತ್ತು, ಬೆಳಗಿನ ಜಾವ, ಅದೇ ರೀತಿ ಉಸಿರಾಟಕ್ಕೆ ಕಷ್ಟ ಆಗುವುದು, ಹಾಗೆ ವೀಸಿಂಗ್ ಲಕ್ಷಣ ಕಾಣುತ್ತೆ. ಹೀಗೆ ಕಂಡು ಬಂದಲ್ಲಿ ತಂದೆ ತಾಯಿಯಂದ್ರು ಗಾಬರಿ ಪಡುವ ಅವಶ್ಯಕತೆನೇ ಇಲ್ಲ. ಡಾಕ್ಟರ್ ಹತ್ರ ತೋರಿಸಿ ಅವ್ರು ಕೊಡುವ ಇನ್ಹೇಲರ್ ಮೆಡಿಸನ್ ಆಗಲಿ ಅಥವಾ ಟ್ಯಾಬ್ಲೆಟ್ ಸಿರಪ್ ಆಗಲಿ ದಯವಿಟ್ಟು ತಗೊಳ್ಳಿ. ಅಸ್ತಮಾ ಮಕ್ಕಳು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಾರ್ಮಲ್ ಮಕ್ಕಳಂಗೆ ಆಟ ಆಡ್ಕೊಂಡು ಓದ್ಕೊಂಡು ಚೆನ್ನಾಗಿ ಬೆಳೀತಾರೆ. ನಿಮ್ಮ ಮಗುಗೆ ಇನ್ಹೇಲರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಇನ್ಹೇಲರ್ ಅಂದ್ರೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ನಾವಿವಾಗ ಏನೇ ಟ್ಯಾಬ್ಲೆಟ್ ಆಗಲಿ ಸಿರಪ್ ಆಗಲಿ ತಗೊಂಡ್ರೆ ಹೊಟ್ಟೆ ಒಳಗೆ ಹೋಗಿ ರಕ್ತದಲ್ಲೆಲ್ಲ ಹರಡಿ ಸೈಡ್ ಎಫೆಕ್ಟ್ ತೊಂದರೆ ಕೊಡುತ್ತೆ. ಆದ್ರೆ ಇನ್ಹೇಲರು ಉಸಿರಾಡೋ ಟ್ಯೂಬ್ ಒಳಗೆ ಹೋಗಿ ಅಲ್ಲೇ ಲಂಗ್ಸ್ ಅಲ್ಲಿ ಆಕ್ಟ್ ಆಗೋದ್ರಿಂದ ಸೈಡ್ ಎಫೆಕ್ಟ್ ತುಂಬಾ ಕಮ್ಮಿ, ಮತ್ತೆ ನಮಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಎಫೆಕ್ಟ್ ಕೂಡ ಬರುತ್ತೆ. ಸೊ ಇನ್ಹೇಲರ್ಗೆ ಗಾಬರಿ ಪಡಬೇಡಿ. ಸ್ಟೀರಾಯ್ಡ್ ಇನ್ಹೇಲರ್ಸಿಂದ ಬ್ರಾಂಕಿಯಲ್ ಆಸ್ತಮಾ ಇರೋಂಥ ಮಕ್ಕಳಿಗೆ ಯಾವುದೂ ತೊಂದರೆ ಇಲ್ಲ. ಅದರಿಂದ ಸೈಡ್ ಎಫೆಕ್ಟ್ಸು ಮಿನಿಮಲ್ ಇರುತ್ತೆ. ಅದರಿಂದ ಮಕ್ಕಳಿಗೆ ಲಾಭನೇ ಹೊರತು ನಷ್ಟ ಅಂತೇನಿಲ್ಲ. ತಂದೆ ತಾಯಿಗಳು ಈ ಸ್ಟೀರಾಯ್ಡ್ ಇನ್ಹೇಲರ್ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಸರ್, ನಾನು ಇಂಟರ್ನೆಟ್ಟಲ್ಲಿ ನೋಡಿದ್ದೆ. ಇನ್ಹೇಲರ್ ಅಂದರೆ ಸ್ಟೀರಾಯ್ಡ್ ಅಲ್ವಾ ಸರ್? ಅಮ್ಮ, ನೀವು ಅದಕ್ಕೆ ಗೂಗಲ್ ಇಂಟರ್ನೆಟ್ ನೋಡಬಾರ್ದು. ಇನ್ಹೇಲರ್ ಅಲ್ಲಿ ಸ್ಟೀರಾಯ್ಡ್ ಕೊಡೋದು ಅಸ್ತಮಾ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದೆ. ಇಲ್ಲಿ ನೋಡಿ, ನಿಮ್ಗೆ ಏನು ಅಂತ ತೋರಿಸ್ಕೊಡ್ತೀನಿ. ಇದು ಅಸ್ತಮಾ ಪೇಷಂಟ್ಸ್ಗಿರೋ ಉಸಿರಾಟೋ ಪೈಪು. ನಾರ್ಮಲ್ ಆಗಿದ್ರೆ ಹೀಗಿರುತ್ತೆ, ಕೋಡೆ ತಿನ್ನಾಗಿರುತ್ತೆ. ಅಸ್ತಮಾ ಬಂದ್ರೆ ಕಫ ಒಳಗ್ ಸೇರ್ಕೊಂಡು ದಪ್ಪ ಆಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ಇನ್ಹೇಲರ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಗಾಳಿ ಒಳಗಿಂದ ಇಲ್ಲಿಗೆ ಹೋಗಿ ಈ ದಪ್ಪ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಇದು ಇನ್ಹೇಲ್ಡ್ ಸ್ಟೀರಾಯ್ಡ್ಸ್ ಅಥವಾ ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತೀವಿ. ಇದನ್ನ ನಿಮ್ಮ ಡಾಕ್ಟರ್ ಹೇಳ್ದಂಗೆ ಕೊಟ್ರೆ ಮಗುಗೆ ಸಿವಿಯರ್ ಅಸ್ತಮಾ ಆಗ್ಲಿ ಅಥವಾ ಆಸ್ಪತ್ರೆಗೆ ಅಡ್ಮಿಷನ್ ಆಗೋದಾಗ್ಲಿ ಅಥವಾ ಓಡಾಟಕ್ಕೆ, ಆಟಕ್ಕೆ, ಬೆಳವಣಿಗೆಗೆ ತೊಂದರೆ ಆಗೋದಾಗ್ಲಿ ಏನೂ ಆಗಲ್ಲ. Parents' usual problems with giving treatment for asthma is usually they look at the Google or they look at reels and they listen to their neighbors or other people's opinion that inhaled steroids or any inhalers may disrupt the child's health or have adverse effects. I would like to tell you that please trust your doctors and do not listen or look at Google or other reels. And I just want to say that inhaled steroids is safe. We, the doctors from Ramaya, believe that all children with asthma should breathe better. Hence, we support anti-inflammatory inhalers. No child or adult will struggle to breathe when life-saving asthma treatment is given on time.